ಇವತ್ತು ನಾನು ಚೀಸ್ ಮಾಡ್ತಾ ಇದ್ದೀನಿ, ಅದು ಮನೆಯಲ್ಲೇ ಫ್ರೆಶ್ ಆಗಿ. ಅದೇನೇನಕ್ಕೆ ಉಪಯೋಗಿಸ್ಬೋದು ಅಂದರೆ ಬ್ರೆಡ್ ಟೋಸ್ಟ್ಗೆ, ಪಿಜ್ಜಾಗೆ ಮತ್ತು ಕರಿಗೆ ಎಲ್ಲ ಉಪಯೋಗಿಸ್ಬೋದು. ಇದು ಚೀಸ್ನ ಹಾಕಿ ಮಾಡೋದ್ರಿಂದ ಅದು ಒಳ್ಳೆ ಟೇಸ್ಟ್ ಕೊಡುತ್ತೆ ಮತ್ತು ಫ್ಲೇವರ್ಫುಲ್ ಆಗಿರುತ್ತೆ. ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಅದಕ್ಕೋಸ್ಕರ ನಾವು ಅವಾಗ ಮನೇಲಿ ಈ ಥರ ಮಕ್ಕಳು ಮಾಡಿಕೊಡ್ತಾ ಇರ್ತೀವಿ. ಅದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಚೀಸ್ನ ಸ್ಟೆಪ್ ಬೈ ಸ್ಟೆಪ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇವಾಗ ಮೊದಲನೇ ಸ್ಟೆಪ್ಪು, 1 ಲೀಟ್ರ್ ಹಾಲು ತೊಗೊಂಡಿದ್ದೀನಿ. ಈಗ ಇದನ್ನು ಕುದಿಸ್ಕೋಬೇಕು. ಕುದ್ದ ಮೇಲೆ ಒಂಚೂರು ನಿಂಬೆಹಣ್ಣು ಹುಳಿ ಹಾಕಿದ್ರೆ ಆಗ ಹಾಲು ಹೊಡ್ಕೊಳ್ಳುತ್ತೆ. ಈಗ ಹಾಲು ಮಳ್ತಾ ಇದೆ, ನಿಂಬೆಹಣ್ಣು ಇಟ್ಕೊಳ್ಳೋಣ. ಅರ್ಧ ನಿಂಬೆಹಣ್ಣು ತೊಗೊಂಡಿದ್ದೀನಿ. ಈಗ ನಿಂಬೆಹಣ್ಣು ಇಟ್ಕೊಂಡಿದ್ದೀನಿ, ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಈಗ ಹೊಡ್ಕೊಂಡಿದೆ ಹಾಲು. ನೋಡಿ ಈ ಥರ ನೀರೆಲ್ಲ ಬಿಟ್ಕೊಂಡಿದೆ. ನೋಡಿ ಈ ಥರ ನೀಟಾಗಿ ಈ ಥರ ಬಿಟ್ಕೋಬೇಕು. ನೀರೆಲ್ಲ ಸಪ್ರೇಟ್ ಆಯಿತು ಅಂದರೆ ಇದು ಹೊಡ್ಕೊಂಡಿದೆ ನೀಟಾಗಿ ಅಂತ. ಈಗ ಸೋಸ್ಕೊಳ್ಳೋಣ. ಇದು ನೋಡಿ ಹಾಕೊಳ್ಳೋಣ, ನಿಂಬೆಹಣ್ಣು ಹಾಕಿರ್ತೀವಲ್ಲ ಅದಕ್ಕೆ. ಓಕೆ, ಅದನ್ನು ತೊಳ್ಕೊಂಡ್ರೆ ಹುಳಿ ಎಲ್ಲ ಹೋಗುತ್ತೆ. ಓಕೆ, ನೀರು ಹಾಕ್ಕೊಂಡು ನೀಟಾಗಿ ತೊಳ್ಕೊಬೇಕಾಗ ಹುಳಿದೆಲ್ಲ ಸ್ಮೆಲ್ ಹೋಗುತ್ತೆ. ಅದು ಈ ನೀರಿಲ್ದಂಗೆ ನೀಟಾಗಿ ಈ ಥರ ಸೋಸ್ಕೋಬೇಕು. ಸೆಕೆಂಡ್ ಸ್ಟೆಪ್ ಬಂದು ಸಿಟ್ರಿಕ್ ಆ್ಯಸಿಡು ಮತ್ತು ಬೇಕಿಂಗ್ ಪೌಡ್ರು, ಅದಕ್ಕೊಂಚೂರು ಬಾಯ್ಲ್ಡ್ ಮಾಡಿರೋ ವಾಟರ್ ಹಾಕೊಂಡು ಮಿಕ್ಸ್ ಮಾಡಬೇಕು. ಆಯ್ತಾ? ನೋಡೋಣ. ಏನಿದು ಸಕ್ಕರೆನಾ? ಅಲ್ಲ, ಸಿಟ್ರಿಕ್ ಆ್ಯಸಿಡ್. ಸಿಟ್ರಿಕ್ ಸ್ಪೂನ್ ಹಾಕೊಳ್ಳೋಣ. ಓಕೆ, ಸಿಟ್ರಿಕ್ ಆ್ಯಸಿಡ್ ಆಯಿತು. ಇದೇನಿದು? ಬೇಕಿಂಗ್ ಪೌಡರ್. ಓಕೆ, ಇದು ಅರ್ಧ ಸ್ಪೂನ್. 1 ಸ್ಪೂನ್ ಸಿಟ್ರಿಕ್ ಆ್ಯಸಿಡ್, ಅರ್ಧ ಸ್ಪೂನ್ ಬೇಕಿಂಗ್ ಸೋಡಾ ಎರಡು ಹಾಕಿ ಇದಕ್ಕೆ ಬಿಸಿನೀರು ಹಾಕಿ ಮಿಕ್ಸ್ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಬೇಕು. ಓಕೆ, ಬಿಸಿನೀರು ಹಾಕ್ತಾ ಇದ್ದೀನಿ ನೋಡು. ನೋಡಿ ಇವಾಗ ಈ ಥರ ಬರುತ್ತೆ. ಇದು ಇವಾಗೆಲ್ಲ ಕರಗುತ್ತೆ. ಅದು ನೀರೊಳಗೆ ಕರಗಿಸ್ಕೋಬೇಕು. ಅದು ಗಟ್ಟಿ ಬರಬೇಕಲ್ವಾ ಚೀಸು, ಅದಕ್ಕೋಸ್ಕರ. ಸರಿ. ಸಿಟ್ರಿಕ್ ಆ್ಯಸಿಡ್ ನಾವು ಇದೇ ಯೂಸ್ ಮಾಡಿರೋದು, ಪ್ಯೂರಾಮೇಟ್ ಸಿಟ್ರಿಕ್ ಆ್ಯಸಿಡ್ ಅಂತ. ನೆಕ್ಸ್ಟ್ ಸ್ಟೆಪ್ ಬಂದು ಇವಾಗ ಹಾಲು ಹೊಡ್ಸ್ಕೊಂಡಿದ್ದೀವಲ್ಲ, ಇದನ್ನೇ ಇದು ಜಾರ್ ಒಳಗಡೆ ಹಾಕ್ಕೊಳ್ಳೋಣ. ಇದ್ರ ಜೊತೆಗೇನೆ ಸಿಟ್ರಿಕ್ ಆ್ಯಸಿಡ್ ಮತ್ತು ಬೇಕಿಂಗ್ ಸೋಡಾ ಮಿಕ್ಸ್ ಮಾಡ್ಕೊಂಡಿದ್ವಲ್ಲ, ಆ ನೀರನ್ನು ಹಾಕ್ಕೊಳ್ಳೋಣ. ಸ್ವಲ್ಪ ಸಾಲ್ಟ್ ಹಾಕೊಂಡು ರುಬ್ಕೊಳ್ಳೋಣ. ನೋಡಿ ಈ ಥರ ಆಗುತ್ತೆ. ನೀಟಾಗಿ ನುಣ್ಣಗೆ ರುಬ್ಬಿದೆ, ಪೇಸ್ಟ್ ಆಗಿದೆ. ಬೆಣ್ಣೆ ಥರ ಕಾಣಿಸ್ತಾ ಇದೆ. ಒಂದು ಬಟ್ಲಲ್ಲಿ ನೀರು ಇಕ್ಕೋಬೇಕು. ಈಗ ಮಳಿಸ್ಬೇಕಿದ್ದು ನೀರು. ಮಳ್ಳದ ಮೇಲೆ ಇಲ್ಲೊಂದು ಬಟ್ಲಿಗೆ ಹೋಗ್ಬಿಟ್ಟು ರುಬ್ಬಿರೋ ಪೇಸ್ಟ್ ಹಾಕೊಂಡ್ರೆ ಅದು ಕರ್ಗಿ ಚೀಸ್ ಥರ ಆಗುತ್ತೆ. ಓಕೆ, ನೀರು ಮಳ್ಳಕ್ಕೆ ಇಟ್ಟಿದ್ದೀವಲ್ವಾ, ಒಂದು ಬಟ್ಲಿಗೆ ಇದು ಪೇಸ್ಟ್ನ ಹಾಕೊಬಿಡೋಣ. ಓಕೆ, ನೆಕ್ಸ್ಟ್ ಸ್ಟೆಪ್ ಬಂದು ಇವಾಗ ನೀರು ಮಳ್ತಾ ಇದೆ. ಈಗ ಈ ಬಟ್ಲನ್ನ ಇಡೋಣ. ಓಕೆ, ಇವಾಗ ಇದು ಬಿಸಿ ಆದಮೇಲೆ ಒಂಚೂರು ಕರಗುತ್ತೆ ನೋಡಿ, ಮೆಲ್ಟ್ ಆಗುತ್ತೆ. ಓಕೆ, ಜಸ್ಟ್ ಸ್ಟೀಮ್ ಹಿಟ್ಟಲ್ಲೇ. ಸ್ಟೀಮ್ ಹಿಟ್ಟಲ್ಲೇ. ಸೊ ಇದು ಕರಗದ ಮೇಲೆ ಏನು ಮಾಡಬೇಕು? ಇದು ಕರಗದ ಮೇಲೆ ಒಂದು ಬಟ್ಲಿಗೆ ಹಾಕ್ಬಿಟ್ಟು ಮುಚ್ಚಿ ಫ್ರಿಜ್ಜಲ್ಲಿ ಇಡಬೇಕು 1/2 ಅವರ್. ಓಕೆ, ಆಮೇಲೆ ಯಾವ ಶೇಪ್ ಬೇಕಾದ್ರೂ ನಾವು ಕಟ್ ಮಾಡ್ಕೋಬೋದು. ಸರಿ. ನೋಡಿ ಇದೇ ಥರ ತಿರುಗಿಸ್ತಾ ಇದ್ರೆ ಅದು ಬಿಸಿಗೆ ಕರಗುತ್ತೆ ನೀಟಾಗಿ. ಇವಾಗ ಒಂದು 5 ನಿಮಿಷ ಮೆಲ್ಟ್ ಮಾಡಿದ್ವಿ ಇದು ಸ್ಟೀಮಲ್ಲಿ. ಸ್ಟೀಮಲ್ಲಿ ಮೆಲ್ಟ್ ಮಾಡಿದ್ದೀವಿ. ಇವಾಗ ಇದೊಂದು ಬಟ್ಲಿಗೆ ಹಾಕೊಳ್ಳೋಣ. ಇಲ್ಲ ಪ್ಲೇಟ್ ಕರ ಹಾಕೋಬೋದು, ಇಲ್ಲ ಬಟ್ಲಿಗಾರ ಹಾಕೋಬೋದು. ನಾವು 5 ನಿಮಿಷ ಸ್ಟೀಮ್ ಮಾಡಿದ್ರೆ ಸಾಕಲ್ಲ? ಸಾಕು. ಓಕೆ, ಕರ್ಗೋಗಿದೆ ನೋಡಿ. ಇವಾಗ ಅದು ಬಿಸಿ ಆದಮೇಲೆ ಈ ಥರ ಒಂದು ಬಟ್ಲಿಗೆ ಹಾಕಿ. ಹೌದು, ಬಟ್ಲಿಗೆ ಹಾಕ್ಬಿಟ್ಟು ಮುಚ್ಚಿಡಬೇಕು. ಫ್ರೀಸರಲ್ಲಿ ಇಡಬೇಕಾ? ಫ್ರೀಸರಲ್ಲಿ ಇಡಬೇಕು. ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇದು. ಈ ಥರ ಬಿಸಿಯಾಗಿ ಎಲ್ಲ ಆದಮೇಲೆ ಇದನ್ನು ಒಂದು ಬಟ್ಲಿಗೆ ಟ್ರಾನ್ಸ್ಫರ್ ಮಾಡಿ ಫ್ರೀಸರಲ್ಲೇ ಇಡಬೇಕು. ಒಂದು 1/2 ಅವರ್ ಸಾಕು. ಓಕೆ, ಸೊ ನೋಡಿ ಇವಾಗ ಇದು ಬಟ್ಲಿಗೆ ಟ್ರಾನ್ಸ್ಫರ್ ಆಗಿದೆ. ಇದನ್ನು ಮುಚ್ಚಿ ಫ್ರೀಸರ್ಲಿ ಇಟ್ಬಿಡೋದು. ಈಗ ನೋಡಿ ಎಷ್ಟು ಕ್ರೀಮ್ ಥರ ಕಾಣಿಸ್ತಾ ಐತೆ. ಫ್ರೀಸರಲ್ಲಿ ಸೆಟ್ಲಾಗಿದೆ ನೋಡಿ. ಇದು 1/2 ಅವರ್ ಆದಮೇಲೆ ತೆಗಿಯೋಣ. ಸೊ ಚೀಸ್ನ ಫ್ರಿಜ್ಜಿಂದ ತೆಗೆದ್ಮೇಲೆ ನೋಡಿ ರೆಡಿಯಾಗಿದೆ.